ಯಾವ ಗೂಟ ನಿಮ್ಮವು ಯಾವ ಗೂಟಿವ ಹಾ ಹಾ ತಲ್ಯಾನ ಬೊಕ್ಕ ಅಲ್ಲ ಇಂಥ ಗೂಟುಗಳು ಹೊಳೆ ಬಡಿ ಮಕ್ಕಳದೀವಿ ನಾವು ಎಲ್ಲರೂ ತಿಳಿದಿರ್ಬೇಕು. ಅಲ್ಲಿ ಪರಮಾತ್ಮ ಮಾಡಿರ್ಬೇಕು ಅಂದ ಇಲ್ಲ ರೇವಣಸಿದ್ ಮಾಡಿರ್ಬೇಕು ಅಂದ ನೋಡ್ರಿ ಪ್ರಶ್ನೆ ಉತ್ತರ ನಿಮ್ಮ ಉತ್ತರ ನೋಡಿವು. ಹೌದು ಯಾವ್ದಾರಿ ಒಂದ್ ಹೇಳ್ರಿ ಅದ್ರಾಗ ಹೌದು ಬೆಟ್ಟಾರ ಅದು ಗುದ್ನಾಗಿಲಿ ಇಟ್ಟು ಮ್ಯಾಗ ಹೆಂಡಿ ಬಿಡಿ ವ್ಯವಹಾರ ಮಾಡಾಕತ್ತಾರ. ಹಾ, ಹಾ. ಯಾಕಪ್ಪ ಅಂತಂದ್ರ ಇವತ್ತು ಸರ್ಜೋಡಿ ಕಲಾವಂತರ ಸಂಘ ಹಾ ಹೆಂಗ ಆಗಾಕತ್ತದಪ್ಪ ಅಂತಂದ್ರ ಹೆಂಗ್ರಿಪ್ಪ ನಾವು ಬಂದೇವಿ ಅದಕ್ಕ ನಾವ್ ಏನ್ ಮಾಡಾಕತ್ತೇವಿ ನಾವ್ ಎಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ ಹಾ ಯಾವ ಹಾದಿ ಹಿಡಿದು ಹೋಗ್ಬೇಕಾಗ್ಯದ ನಾವ ಮಾಡ್ಬೇಕಾದ ಕಾರ್ಯಗಳು ಏನದಾವ ಅನ್ನೋದು ತಿಳ್ಕೊಳ್ಳುವಂತ ಜ್ಞಾನ ಇಲ್ಲ ಆಗ್ಯದ ಮೊದಲ. ಹೌದ್ರಿಪ್ಪ ಹೌದು ಅವ್ರು ಹೇಳ್ತಾರ ಏನ ನೀವು ಏನ್ ಹೇಳ್ತೀರಿ ಹೇಳ್ರಿ ಏನ್ ಬಿಡ್ತೀರಿ ಬಿಡ್ರಿ ನಾವ್ ಯಾನ್ ಗಾಡಿ ಹೊಡ್ಯಾತೀವಿ ನಮ್ಮ ಗಾಡಿ ಹಿಂಗೆ ಹೋಗೋದ ನಾವ್ ಬ್ರೇಕ್ ಹಚ್ಚಂಗಿಲ್ಲ ಹಂಗ ಡೈರೆಕ್ಟ್ ನೀವು ಬೆಣ್ಣ ಹತ್ತವ್ರ ಹತ್ರಿ ಹತ್ತದ್ರಿ ಬಿಡ್ರಿ. ಹಾ ಅಲ್ಲ ನಿಮ್ಮ ಬೆಣ್ಣ ನೀವು ಹತ್ತಬೇಕಾದ್ರ ಹೌದು ಮತ್ ನೀವು ಶಾಣ್ಯಾರ ಹೆಂಗ ಹತ್ತ ಹೌದು ಹೌದು ನಿಮಗ್ ಶಾಣ್ಯಾರಿ ಯಾರಂದ್ರು ಹತ್ತ ಹೌದು ಹೌದಿಲ್ಲ. ಹಾ ಹಾ ಯಾಕಂದ್ರ ಜಗತ್ತಿನೊಳಗೆ ಈ ಹಾ ಮನುಷ್ಯವನ್ನ ಇದು ಮಾನವ ಜನ್ಮ ಇದು ಪಾವನ ಮಾಡ್ಕೋಬೇಕಾದ್ರೆ ಒಬ್ಬರು ಹೇಳಿದ್ದನ್ನ ಕೇಳಿದ್ರೆ ಮಾತ್ರ ಹೌದು ಪಾವನ ಆಗ್ಲಿಕ್ಕೆ ಸಾಧ್ಯ ಅದ, ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಅದ. ಹೌದು ಹೌದಿಲ್ರಿ. ಹೌದು ಒಬ್ರು ಹಿರಿಯರು ಹೇಳಿದ ಮಾತು ಕೇಳಬೇಕು, ಒಬ್ಬ ಗುರು ಹೇಳಿದ ಮಾತು ಕೇಳಬೇಕು, ಹಾ ಹಾ ಒಬ್ಬ ಒಳ್ಳೆ ಮಹಾತ್ಮ ಹೇಳಿದ ಮಾತು ನಾವು ಕೇಳಿದಿವಪ್ಪ ಅಂತಂದ್ರೆ ಕೇಳಿದಂಗ ನಡೆದಿವಪ್ಪ ಅಂತಂದ್ರ ಅದಕ್ಕೆ ಹೇಳ್ಯಾರು ನುಡಿದಂತೆ ನಡೆ ನಡೆದಂತೆ ನುಡಿ ಇದೇ ಜನ್ಮ ಕಡಿ ಅಂತ ಹೇಳ್ಯಾರು. ಹೌದು ಮತ್ ನುಡ್ದಂಗ ನೀವು ನಡಿಲಿಲ್ಲ ಅಂದ್ರ ಹಾ ಮತ್ ನೀವ್ ಎಂತ ಸಾಧನೆ ಮಾಡವ್ರತ್ತ. ಹೌದು 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 ಮಾಡ್ಯಾರ್ರಿಪ್ಪ ಅವ್ರು. ಹೌದಿಲ್ಲ. ಹಾ ಯಾಕಂದ್ರ ಅದ ಏನಾರು ಹೇಳಿ ಅದು ಇಲಿಗೆ ಚೊಣ್ಣ ತೊಡಸು ಯಾವಾರ ಆಗಬಾರ್ದು. ಹೌದು ಅವ್ರು ಹೇಳಿದ್ರು ಅವರು. ಹೌದು ಹೇಳ್ಯಾರ. ಯಾಕಪ್ಪ ಅಂದ್ರೆ ಒಳ್ಳೆಯ ಜ್ಞಾನಿಗಳು ಬಂದಾರ, ಒಳ್ಳೆಯ ಪಂಡಿತರು ಬಂದಾರ, ಒಳ್ಳೆಯ ಒಂದು ಅಮೃತವನ್ನು ಕುಡಿಸ್ತಾರ. ಹೌದು ಬಾಳ ನಮಗ್ ವರ್ಣನೆ ಮಾಡಾಕತ್ತೀರಿ. ಹಾ ಹಾ ವರ್ಣನೆ ಮಾಡಾಕತ್ತಿದ್ರ ನಿಮ್ಗೇನು ಬೇಡ ನಂಗೆಲ್ಲ. ಹೌದು ಖರೆ ನಿಮ್ಮ ಅಗಲಾಗ ಕಪ್ಪಿ ಬಿದ್ದೈತಿ, ಮೊದಲು ನಿಮ್ಮ ಅಗಲಾಗಿನ ಕಪ್ಪಿ ತಕೋರಿ. ಹೌದು ಹೌದು ಹೌದಿಲ್ಲ. ಹೌದು ಹೇಳುದು ಭಾಳ ಶಾಣ್ಯಾರ್ದಾರ, ಭಾಳ ಚಲೋ ಹೇಳ್ತಾರ, ಅವ್ರನ್ನೆಲ್ಲ ನಾವು ಕೇಳ್ಕೊಂಡು ಅನ್ನೋದು. ಮತ್ ನಾವು ಕೇಳಿದ್ ನೀವೇನ್ ಹೇಳಿರಿ? ಹಾ ಉತ್ತರ ಬರ್ಬೇಕಲ್ಲ, ನಿಮ್ಮದು ಬರ್ಬೇಕಿಲ್ಲ. ಹೌದು ಮತ್ ನಾವು ಶಾಣ್ಯಾರ, ಹಾ ಹಾ ನಮಗ್ ಗುರುನಾಥ್ ಬುದ್ಧಿ ಕೊಟ್ಟ ಹೇಳೇವಿ. ಹೇಳಿದೆವು. ಅದು ಸರಿ ಅಂದ್ರೆ ಒಪ್ಕೋಬೇಕು, ಅಲ್ಲಂದ್ರೆ ಹೇಳ್ಬೇಕು. ಇಲ್ಲ ಅಂದ್ರೆ ಹೇಳ್ಬೇಕು, ಅದಕ್ಕೆ ಸಂಶಯ ಇಲ್ಲ. ನಾವು ಮೊದಲೇ ಹೇಳಿವಿ, ನಾವು ಹೇಳಿದ ತಪ್ಪು ಅಂದ್ರೆ ನೀವು ಹೇಳಿ ಕುಲ್ಲ ಮಾಡ್ರಿ. ಹೌದು ಅದಕ್ಕೆ ಮುಂದಿನ ಸ್ಟೇಜಿನೊಳಗ ಹುಕ್ಕೇರಿ ಶಂಕರ ಮಾಸ್ತರ್ ಇಂಥ ಪ್ರಶ್ನೆ ಕೇಳಿದ್ದ, ಇಂಥ ಪ್ರಶ್ನೆಗೆ ಹಿಂಗೆ ಉತ್ತರ ಹೇಳ್ಯಾನ, ಅವನಂತ ತತ್ವಜ್ಞಾನಿ ಯಾರು ಇಲ್ಲಪ್ಪ ಅಂತ ಮುಂದಿನ ಸ್ಟೇಜ್ದೊಳಗ ಮುಂದಿನ ಸಭಾದೊಳಗೆ ನಿಮ್ಮ ಹೆಸರು ಹೇಳ್ತೀವಿ ನಾವು. ಹೌದು ಹೌದು ಬೆಟ್ಟಾರ ಅದು ಗುದ್ನಾಗಿಲಿ ಇಟ್ಟು ಮ್ಯಾಗ ಹೆಂಡಿ ಬಿಡಿ ವ್ಯವಹಾರ ಮಾಡಾಕತ್ತಾರ. ಹಾ ಹಾ ಹಿಂಗ್ ಮಾಡ್ರಿ ಎಂದೂ ಮುಂದೆ ಬರಂಗಿಲ್ಲ ನೀವು. ಹೆಂಗ್ರಿಪ್ಪ ಏನ ಇದು ನಿಮ್ಮ ತಲೆ ಆಗಿರ್ಲಿ. ಹೌದು ಹೌದಿಲ್ಲ. ಯಾಕಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಯಾಕಂದ್ರ ಮನಸ್ಸು ಸ್ವಚ್ಛ ಇರ್ಬೇಕು. ಹೌದ್ರಿಪ್ಪ ಹೌದಿಲ್ಲ. ಹೌದು ಯಾಕಂದ್ರೆ ಮನುಷ್ಯನೊಳಗ ಕಲ್ಲ ಕೆಟ್ಕೊಂಡು ವ್ಯವಹಾರ ಮಾಡಿದಪ್ಪ ಅಂತಂದ್ರ ಹಾ ಅದ ನಿನಗೂ ಸಾರ್ಥಕಿಲ್ಲ, ಸಾರ್ಥಕ್ಕಿಲ್ಲ, ಆ ಭಗವಂತಗೂ ಸಾರ್ಥಕ್ಕಿಲ್ಲ. ಹೌದ್ರಿಪ್ಪ ಹೌದಿಲ್ಲ. ಹಾ ಹಾ ಅವ್ರು ಹೇಳ್ತಾರ ನೀ ಆತ್ಮ ಸಾಕ್ಷಿಯಾಗಿ ಉತ್ತರ ಕರೆಕ್ಟ್ ಹೇಳಿದ್ರೆ ಹೇಳು. ಹಾ ನಮಗತ್ತಾರ ಅವ್ರು. ಹೌದು. ಮತ್ ನಮ್ಮ ಉತ್ತರ ನೀವು ಆತ್ಮ ಸಾಕ್ಷಿಯಾಗಿ ಹೇಳಿರೇನು? ಇಲ್ಲ ಅದರ ಬೇಕಲ್ಲ. ಹೌದು ಮತ್ ಹೇಳುದು ಇದ್ರೊಳಗೆ ಎರಡರೊಳಗೆ ಯಾವ ತಿಳ್ಕೊ ನೋಡ್ರಿ. ನಾವು ಕೇಳಿದ ಪ್ರಶ್ನೆ ಸೂರಮ್ಮದೇವಿಗೆ ಇನ್ನೊಬ್ಬ ಆಕಾಶವಾಣಿ ಮಾಡಿ ಹೇಳ್ಯಾನಪ್ಪ ಅಂತ ನಾ ಹೇಳ್ತೀನಿ. ಅಲ್ಲಿ ಪರಮಾತ್ಮ ಮಾಡಿರ್ಬೇಕು ಅಂದ ಇಲ್ಲ ರೇವಣಸಿದ್ ಮಾಡಿರ್ಬೇಕು ಅಂದ. ನೋಡ್ರಿ ಪ್ರಶ್ನೆ ಉತ್ತರ ನಿಮ್ಮ ಉತ್ತರ ನೋಡಿವು. ಹೌದು ಯಾವ್ದಾರಿ ಒಂದ್ ಹೇಳ್ರಿ ಅದ್ರಾಗ. ಹೌದು ಹೌದಿಲ್ಲ. ಹೌದು ಮತ್ತೇನ್ ಕೇಳಿವಿ? ಯಾರು ಹೇಳ್ಯಾರು, ಏನ್ ಮಾತು ಹೇಳ್ಯಾರು ಅಂತ ಕೇಳಿವಿ ನಾವು. ಹಾ ಮಾತು ಕೇಳಿವಿ ನಾವು. ಹೌದು ಹೌದು ಯಾವ ಆಕಾಶವಾಣಿ ಮಾಡ್ಯಾನ, ಯಾವ ಮಾತು ಹೇಳ್ಯಾನ ಅಂತ ನಾವು ಕೇಳೇವಿ. ಏನ್ ಹೇಳ್ರು? ಅವ್ರು ಏನ್ ಮಾಡಿದ್ರು ರೇವಣಸಿದ್ದ ಪರಮಾತ್ಮನ ಬಿಟ್ಟು ಬೇರೆದವ್ರು ಹೇಳಿಲ್ಲ. ನನಗೂ ಹಿಂಗ ಒಬ್ರು ಹೇಳ್ಯಾರು, ನಾವು ಕೇಳ್ಕೊಂಬ ಹೇಳಾಕತ್ತೀನಿ. ಕರೆ ಅಂದ್ರೆ ಕರೆ ಅಂದ್ರಿದ್ರು ಬೇಡ್ರಿ. ಹೌದು ಹೌದು ಅವ್ರ ಉತ್ತರ ಕುಲ ಆತ. ಹೌದು ಇವು ಯಾವ ಗೂಟ ನಿಮ್ಮವು ಯಾವ ಗೂಟಿವ? ಹಾ ಹಾ ತಲ್ಯಾನ ಬೊಕ್ಕ ಅಲ್ಲ ಇಂಥ ಗೂಟುಗಳು ಹೊಳೆ ಬಡಿ ಮಕ್ಕಳದೀವಿ ನಾವು ಎಲ್ಲರೂ ತಿಳಿದಿರ್ಬೇಕು. ಹೌದು ಹಂಗಿರಂಗಿಲ್ಲ. ಹೆಂಗ್ರಿಪ್ಪ? ನೇರವಾಗಿ ತಪ್ಪರೇ ಇರ್ಲಿ ಸರಿರೇ ಇರ್ಲಿ ಒಬ್ಬನ ಹೆಸರು ಹೇಳ್ರಿ. ಹೌದು ಹೌದು ಪರಮಾತ್ಮ ಹೇಳ್ಯಾಂತ್ರಿ ಹೇಳ್ರಿ ಒಂದು, ಹಾ ಎಲ್ಲ ರೇವಣಸಿದ್ ಹೇಳ್ಯಾಂತ ಹೇಳ್ರಿ ಒಂದು. ಹಾ ಒಂದ. ಹೌದಿಲ್ಲ. ಜೋಡ್ಸಕ್ ಹೋಗ್ಬೇಡ್ರಿ, ಎರಡ ಮೂರ ಮತ್ ಹೇಳ್ತಾರ. ನಮ್ಮ ಸರ್ ಬಂದ್ ಹೇಳಿದ್ರು
ಸಂಧಿಗೆ ಒಂದೊಂದು ಘರ್ಷಣೆ ಮಾಡಿ ತಿಳಿದ್ರು. ಹಾ ಆ ಸರ್ ಹೇಳಿದ ಪ್ರಕಾರ ನಾವು ಮಾತಾಡಿದ್ದೇವು. ಸರ್ ಒಂದೊಂದು ಹೇಳ್ಯಾರ, ಇವ್ರು 3 ಮಾಡ್ಯಾರ ನಾವು ಅಂದಾಗ, ಹೌದು. ಇನ್ನು ಅವ್ರು 3 ಮಾಡ್ಯಾರಣ, ನಾವು 3 ಮಾಡೇವಿ. ಅವ್ರ ಮಾತು ಕೇಳಿ ನೀವು ಬಿಡ್ಬೇಕಂತಂದಾರ ಅವರು. ಅವ್ರು ಹೇಳ್ತಾರ ನಮ್ಮ ಬೆಣ್ಣರೆ ಹತ್ರ ಬಂದು, ಇಲ್ಲಾಂದ್ರೆ ಅವ್ರ ಬೆಣ್ಣರೆ ಹತ್ರ ಬಂದು. ಹೌದು, ನಮ್ ಗಾಡಿ ಹಂಗ ಹೊಂಟದ. ಈಗ ನಾವು ಅವ್ರ ಬೆಣ್ಣ ನಾವ್ ಎಲ್ಲಿ ಹತ್ತೋದು ಬಿಟ್ಟಿದ್ರೆ ಇವ್ ಅಂಜಿ ಬಿಟ್ಟು ನೋಡ್ರಿ ಅಣ್ಣ ಅವ್ರ ಮಾತು. ಹೌದು ಹೌದು ಹೌದು. ಈಗ ಗಳೆ ಸಾಲ ಹಾಕತ್ರ ಬಳಸಾಲ ಹಿಂದ್ ಮಾಡಾಕಬೇಕ್ರಲ್ಲ. ಯಾಕ್ರಿ ಬಳಸಾಲ ಮಾಡೋದು ಬಿಟ್ಟು ಯಾಕಂದ್ರ ನಮ್ಮ ಕರಿಯಪ್ಪ ಸರ್ ಮಾತು ಕೇಳಿ ಒಂದ ಘರ್ಷಣೆ ಮಾಡಿದೀವಿ ಅಂದ್ರ ಇವನ್ ಕಡೆ ಬ್ಯಾರೆ ಘರ್ಷಣೆ ಇಲ್ಲ ಅಂಬಲ್ಲ, ಅದಕ್ಕ ಒಂದ ಮಾಡ್ಯಾನ ಅಂತ ಹಿಂಗಣ್ಣ ಅವ್ರು ಒಂದು. ಹೌದು. ಮತ್ ಈಗ 3ಕ್ಕೆ 3 ಮಾಡೋಣ. ಈಗ ನಾವ್ರು ನೀ ಹಂಗ ಹಿರಿಯರ ಮಾತು ಪಾಲ್ಸಾವಿದ್ರ ಅವ್ರಂತೆ ಒಂದ ಮಾಡ್ಬೇಕಾಗಿತ್ತು ಹಿಂಗಣ್ಣ ಅವ್ರು ಒಂದು. ಹೌದು. ಇವ್ರ ದಾಸರ ಕುಸ್ತ್ರಿ ಇವ್ರದು. ಬಿದ್ರ ನಮ್ಮವ ಹೋದ್ರ ಅವ್ರವ, ಒಗದ್ರ ನಮ್ ಕಾಕನ ಮಗ ಅನ್ನೋದ, ಒಗಿಲಿಲ್ಲ ಅಂದ್ರೆ ಯಾವ ಅಂಬಾಲಿ ಅನ್ನೋದ. ಹೌದು. ಎಲ್ಲಿ ಕುಸ್ತಿ ಅದ್ ನಿಮ್ಮ ಇವ ಇವ್ ಕುಸ್ತಿ ನಮ್ ಕಡೆ ನಡೆಯಂಗಿಲ್ಲ ಇವ. ಆ ಕಡೆ ಅಲ್ಲಿ ಕುಸ್ತೀವು. ಹೌದಿಲ್ಲ? ಹೌದು. ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಸಂಕೇಶ್ವರ ಗ್ರಾಮ ಅಂದ್ರ ಇದು ಹೂ ಮಾರು ಜಾಗ ಐತಿ. ಇದು ಹೂ ಮಾರು ಜಾಗ. ಹುಲ್ಲು ಮಾರಕ್ ಹೋಗ್ಬೇಡ್ರಿ. ಹುಲ್ಲು ಮಾರಕ್ ಹೋಗ್ಬೇಡಿ. ಯಾಕಂದ್ರ ನಾ ಸತ್ಯವಾಗಿ ಬಂಡಾರದಾಗ ನಿಂತು ಹೇಳ್ತೀನಿ, ಎಷ್ಟೋ ಸಭಾದೊಳಗೆ ನಮ್ಮ ಕರಿಯಪ್ಪ ಸರ್ ಆ ಪ್ರಶ್ನೆಗೆ ಉತ್ತರ ಕೇಳ್ಕೊಂಡು ಎಷ್ಟೋ ಜಾಗದಾಗ ಪಾರಾಗಿ ಬಂದಿನ್ಯ. ಎಷ್ಟೋ ಜಾಗದಾಗ ಪಾರಾಗೀನಿ. ಸಿದ್ದಣ್ಣ ಇದು ಹಿಂಗ ಐತಿ ಉತ್ತರ, ಇದು ಹಿಂಗ ಹೇಳ್ಪ ಅಂತ ಹೇಳ್ಯಾರು. ಅವ್ರ ಆಶೀರ್ವಾದದಿಂದ, ಬೀರ್ ದೇವ್ರ ಆಶೀರ್ವಾದದಿಂದ ಎಲ್ಲ ಕಡೆ ಪಾರಾಗಿ ಬಂದಿನ್ಯ. ಯಾಕಂದ್ರೆ ಇಲ್ಲಿ ಬಂದು ಮೋಸ ಮಾಡು ವ್ಯವಹಾರ ಆಗಬಾರ್ದು. ಹೌದ್ರಿಪ್ಪ. ಹೌದು. ಹೌದಿಲ್ಲ? ಹೌದು. ಯಾಕಂದ್ರ ದೈವ ಅಂದ್ರೆ ದೇವ್ರ ಇದ್ದಂಗ ಅಂತ ಹೇಳ್ಯಾರು. ದೈವ ಎಲ್ಲಿ ಇರ್ತೈತಿ ಅಲ್ಲಿ ದೇವ್ರ ಇರ್ತಾನ. ಹೌದ್ರಿಪ್ಪ. ಆ ದೇವ್ರ ಮುಂದೆ ನಾವು ಸುಳ್ಳು ಹೇಳಾಕೈತಿವಪ್ಪ ಅಂತಂದ್ರ ಹೌದು, ನಾವು ಮೋಸ ಮಾಡಿದ. ಹೌದು. ಹೌದಿಲ್ಲ? ಯಾಕಂದ್ರೆ ನಾವು ಬೀರ್ ದೇವ್ರ ಅಣ್ಣತಾಮ್ರ ಹೆಸರು ಇನ್ನ ತಕ್ಕ ಕೇಳಿಲ್ಲ. ನಮಗ್ ಬೀರ್ ದೇವ್ರು ಒಬ್ಬ ಅದಾನ ಅನ್ನೋದು ನಮಗ್ ಗುರ್ತೈತಿ. ಹೌದು. ಮತ್ತ ಅವ್ರ ಅಣ್ಣತಾಮ್ರಿ ಯಾರದಾರ ಹೇಳಪ್ಪ ಅಂತ ನಾವು ಪೈಲಾ ಸಂದಿಗೆ ಹೇಳ್ಬೇಕಿಲ್ರಿ ಅವ್ರು. ಹೌದು, ಹೇಳ್ಬೇಕ್ರಲ್ಲ. ಮತ್ತ ಮುಂದೆ ಹೋಯ್ತಾರ, ಮತ್ ಮೋಸ ಮಾಡಿದಂಗ ನ್ಯಾನ್ರಿ ಅವ್ರು. ಎಂತ ಕಲಾವಂತರತ್ ನೀವು. ಹೌದು. ನಿಮಗ್ ಕುಲ್ಲಾನೇ ಹೇಳಿವ. ಆ ಉಳಿಕೆದ ಅಣ್ಣತಾಮ್ರ ಹೆಸರು ಗುರ್ತಿಲ್ಲ ನಮಗ. ಬೀರ್ ದೇವ್ರದ್ದು ಒಂದೇ ಗುರ್ತೈತಿ. ಹೌದು. ಉಳ್ದ ಹೇಳ್ಬೇಕು ನೀವು. ಉಳ್ದು ನಿಮಗ್ ಗೊತ್ತಿದ್ರೆ ಹೇಳ್ರಿ. ಆ ನಾರಾಯಣಗೌಡ ಮಕ್ಕಳ ಹೆಸರು ಹೇಳ್ತಿ, ಮುಂದಿನ ಸಂಜೆ ತಕ ವಿಚಾರ ಮಾಡ್ತೀವಿ ಅಂತ ಹೇಳಿ ಅದನ್ನ ಟೈಮ್ ಇಟ್ಟಿವಿ. ಹೌದು. ಮತ್ತ ಅದನ್ಕ ಒಂದು ಪೆಂಡಿಂಗ್ ಇರ್ಲಿ ಬಿಡು. ಇದ್ರ ಹೇಳ್ಬೇಕಲ್ಲ. ಹೇಳ್ಬೇಕಲ್ಲ. ಮತ್ತೊಂದು ಆ ಬರುಮದಿಯವರು ಎಲ್ಲಿ ಹೋದ? 7 ಹಳ್ಳ ಒಗದ 6 ಹಳ್ಳ ಒಗದ 6 ಸಮುದ್ರಕ್ಕೆ ಹೋದ. ಮತ್ತೆ 7ನೇ ಸಮುದ್ರ ದಾಟಬೇಕಾದ್ರೆ ಹೆಂಗ ದಾಟಿದ ಅಂತ ಕೇಳ್ಯಾರ ಅವ್ರು. ಹೌದು ಹೌದು. ಕೇಳಿ ಮತ್ತೇನಂದ್ರು ಹೊಳ್ಳಿ ಬರುವಾಗ ಹೆಂಗ ಬಂದ. ಮತ್ತ ಹೌದಿಲ್ಲ? ಮತ್ ಹೊಳ್ಳಿ ಬರುವಾಗ ಅವ್ಗ ಹಳ್ಳ ಬೇಕಲ್ಲ ಮತ್ತ. ಹೌದು ಹೌದು. ಯಾಕಂದ್ರ ಅಲ್ಲಿ ಜಕ್ಕಣ್ಯಾರ ಮತ್ ಹೊಳ್ಳಿ ಅವ್ಗ ಹಳ್ಳ ಕೊಟ್ಟಾರ. ಒಂದೊಂದು ಹಳ್ಳ ಹೋಗೋತ್ ಒಂದೊಂದು ಸಮುದ್ರ ದಾಟ್ಯಾನ ಅಂತ ನಾವು ಉತ್ತರ ಹೇಳೇವಿ. ಅದಕ್ಕೇನ್ ಹೇಳ್ತಾರ ಇವರು? 6 ಹಳ್ಳ ಪರಮಾತ್ಮ ಕೊಟ್ಟಾನ, 6 ಸಮುದ್ರ ದಾಟ್ಯಾನ, 7ನೇ ಸಮುದ್ರ ಹೆಂಗ ದಾಡ್ಯತ್ ಮಾತು ಹಿಂಗ್ ತಿರುಗಿ ಮಾತಾಡ್ತಾರೆ. ಹೌದು ಹೌದು ಹೌದು. ಇವು ನಿಮ್ಮಂಗ ಸುಳ್ಳು ಹೇಳಕ್ ನಮಗ್ ಬರಂಗಿಲ್ಲಪ್ಪ. ಇದು ಎಲ್ಲಿದ್ ಕಲ್ತರು ನಮಗ್ ತಿಳಿವಾತ. ಹೌದು. ಯಾಕಂದ್ರೆ ಒಮ್ಮೆ ಹಂಗ ಕೇಳುದು, ಒಮ್ಮೆ ಹಿಂಗ ಕೇಳುದು, ಒಮ್ಮೆ ಹಂಗ ಕೇಳುದು, ಒಮ್ಮೆ ಹಿಂಗ ಕೇಳುದು. ಬರ್ಲಿ ಮುಂದ. ಹೌದಿಲ್ಲ? ಇವ್ರು ವ್ಯವಹಾರ ಹೆಂಗಾಗತ್ತ ಗುರ್ತೈತನ? ಹೆಂಗ್ರಿಪ್ಪ? ಓಡಿ ಹೋಗಿ ಮಂಚ ಮುಟ್ಟುದು, ಬಾಗಲ್ ತಕ ಓಡುದು, ಮಂಟ ಮುಟ್ಟುದು, ಬಾಗಲ್ ತಕ ಓಡುವಾಗ. ಹೌದು, ಹಂಗಾಗಬಾರ್ದು. ಯಾಕಂದ್ರೆ ಹೆಂಗ ಒಂದ್ ಸಣ್ಣ ದೃಷ್ಟಾಂತ ಮಾತಾಡೋನು, ಸುಮ್ ಒಳಗ್ ಕಾಮಿಡಿನೂ ಬೇಕ್ರಿ. ಹೌದು ಹೌದು, ಬೇಕು ಬೇಕು. ಯಾಕಂದ್ರೆ ಒಮ್ಮೆ ಏನಾಗಿತ್ತು? ಏನಾಗಿದ್ರಿಪ್ಪ? ಒಂದು 3 ಮಂದಿ ಹೆಣ್ಮಕ್ಳು, 3 ಮಂದಿ ಹೆಣ್ಮಕ್ಳು ಕೋರ್ಟ್ಕ ಗಂಡುಗಳು ಡ್ರೈವರ್ಸ್ ತಗೊಳಕ್ ಹೋಗಿದ್ರು. ಹೌದ್ರಿಪ್ಪ. ಕೋರ್ಟ್ಕ. ಹೌದು. ಡ್ರೈವರ್ಸ್ ತಗೊಳಕ್ ಹೋಗಿದ್ರು ಕೋರ್ಟ್ಕ್ 3 ಮಂದಿ. ಅವಾಗ ನಮ್ ಕಾಕಣ್ಣ ಅಂತವ ಅಲ್ಲಿ ಕೋರ್ಟ್ಕ್ ಹೋಗಿದ್ದ. ಹೌದ್ರಿಪ್ಪ. ಈ ಕಾಕಾಗ ಹೆಣ್ಮಕ್ಳು ಗುರ್ತು. ಹೌದು. ಆ ಒಂದ ತಂಗಿ ಅಲ್ವಾ, ನಿಮ್ ಗಂಡುಗಳು ಎಂತ ನೌಕರಿದಾರದಾರು ಮತ್ತೆ ಇಲ್ಯಾಕೆ ಬಂದಿರಿ ನೀವು ಅಂತಂದ್ರು. ಅವಾಗ ಹೆಣ್ಮಕ್ಳು ಏನ್ ಹೇಳ್ತಾರೋ? ಕಕ್ಕ ನಮ್ ಗಂಡುಗಳ ಸಂಬಂಧ ಸಾಕಾಗೈತಿ, ಅವ್ರ ಸಂಬಂಧ ಡ್ರೈವರ್ಸ್ ಕೊಡಾಕ್ ಬಂದೀವ ಅಂದ್ರು. ಅಲ್ವಾ ತಂದ ಪೈಲಾದಕ್ಕೆ ಹೆಣ್ಮಗಳಿಗೆ ಕೇಳಿದ. ಏನಂದಳು? ಅಲ್ವಾ ತಂಗಿ ನಿನಗೇನ್ ಅಂತ ತ್ರಾಸ ಆಗೈತಿ ಅಂತ. ಅವಾಗ ಏನ್ ಹೇಳ್ತಾರ ಹೆಣ್ಮಕ್ಳ? ಆ ಪೈಲಾದಕ್ಕೆ ಹೆಣ್ಮಗಳ ಗಂಡ ಡಾಕ್ಟರ್ ಇದ್ದ. ಹೌದು. ಆಯ್ಕಂದಳು ಹೆಣ್ಮಗಳ, ಏನಿಲ್ರಿ ಚತ್ತಾಕ ಪೇಷಂಟ್ ನೋಡ್ತಾನ. ಹೌದು. ಸಂಜೆಗೂ ಊಟ ಮಾಡಿ ಮಾಡ್ಕೋಬೇಕಂತಂದ್ರ ಹೌದು ನಮಗ ನಿದ್ದೆ ಹತ್ತಾಕತ್ತಿರ್ತೈತಿ, ಇವಂಗೂ ನಿದ್ದೆ ಹೆಚ್ಚಿರ್ತೈತಿ. ನಿದ್ದ್ಯಾಗ ಬಡಬಡ್ಸಾಕ್ ಶುರು ಮಾಡ್ತಾನೆ. ಏನು ಬಡಬಡಿಸ್ತಾನು? ಏನ್ ಬಡಬಡ್ತಾನಂದ್ರ ಒಂದು ಚೂಂಜಿ ಮಾಡ್ತರು 2 ಗುಳಿಗೆ ಕೊಡ್ತರು, ಒಂದು ಚೂಂಜಿ ಮಾಡ್ತರು 2 ಗುಳಿಗೆ ಕೊಡ್ತರು ಅಂತ ಹಿಂಗ ಬೆಳ್ತಾಕ ಮಣ್ಕೊಳ ಕೊಡಂಗಿಲ್ಲ ಅಂತ ಹೇಳಿ ನಿದ್ದಿನ ಹಾಳ ಮಾಡ್ತಾನ ಬಾವ ಅಂತ ಹೇಳ್ಬೇಕು. ಅದಕ್ಕೆ ಹಿಂಗಾಗಿ ಡ್ರೈವರ್ಸ್ ಕೊಡಾಕತ್ತೀನ್ರಿ ಅಂತಂದ್ರು. ಆಯ್ತು 2ನೇದಕ್ಕಿದ ಬತ್ ನಂಬರ್ ನಿಂದ ಯಾಕವ ಅಂದ್ರು. ಅವಾಗ ಏನ್ ಹೇಳ್ತಾಳು? ನಾನು ಗಾಂಡು ಕಂಡಕ್ಟರ್ ಅದನ್ರಿ ಅಂದ್ರು. ಬಸ್ಸಿಂದ? ಬಸ್ ಕಂಡಕ್ಟರ್. ಮತ್ತೆ ಇದ್ರ ಬಾಳ್ ಚಲೋ ಆತ್ಲ, ಪಗಾರ ಬಾಕ್ಳು ಬರ್ತದೆ ಚಲೋ ಆತ್ಲತ್ ಕಾಕ ಹೇಳ್ತಾನ. ಮೊದ್ಲ ಫಿರಿ ಮಾಡ್ಯಾರು. ಹಂಗಲ್ರಿ ಅಂದಳಕ್ಕಿ. ಹೌದು. ಬಂದು ಊಟ ಮಾಡಿ ಮಣ್ಕೊಂದಿವ್ ಅಂದ್ರ ಇವ್ ಸುಮ್ಮ ಮಣ್ಕೊಳಂಗಿಲ್ರಿ. ಹೆಂಗತಾನ್ರಿಪ್ಪ? ಏನ್ ಮಾಡ್ತಾನು? ಟಿಕೆಟ್ ತಗೋರಿ ಚಿಲ್ಲರ್ ಕೊಡ್ರಿ, ಟಿಕೆಟ್ ತಗೋರಿ ಚಿಲ್ಲರ್ ಕೊಡ್ರಿ. ಎಲ್ಲಿ ನಿದ್ದೆ ಹತ್ತಬೇಕು ಇವಾಗ?
ಹಿಂಗತ್ತಾನು ಹೆಂಗ್ ನಿದ್ದೆ ಮಾಡಿದ್ರಿ ಅಂದೊಳಕ್ಕೆ ಮೂರನೇದಕ್ಕೆ ಏನಂದಳ್ರಿಪ್ಪ? ಮೂರನೇದಕ್ಕೆ ನಂಬರ್ ಬತ್ತು. ಹಾ ಹಾ ಅಲ್ವಾ ನಿನ್ನ ಗಂಡ ಈ ಭಾರತ ದೇಶದೊಳಗೆ ರಾಷ್ಟ್ರ ಮಟ್ಟದೊಳಗೆ ಕಬಡ್ಡಿ ಒಳಗೆ ಫಸ್ಟ್ ಅದಾನ. ಹೌದು. ಮತ್ತ ನೀ ಯಾಕೆ ಬಂದಿದೀವ ಅಂತಂದ. ಅವಾಗೇನು ಹೇಳ್ತಾಳು ಹೆಣ್ಮಗಳ? ಕಕ್ಕ ಯಾನ್ ಹೇಳಿ ನಾನು ಹಣಿವಾರ ಅಂದೊಳಕ್ಕೆ ನಿದ್ದಿಗಣ್ಣಾಗ ಊಟ ಪಟ್ಟ ಮಾಡಿ ಬಂದು ಮಣ್ಕೊಂಡಿವ ಅಂದ್ರ ಹಾ ಹಾ ನಾ ಈ ಕಡೆ ಮಣ್ಕೊಂಡಿರ್ತನು ನನ್ನ ಗಂಡ ಸುಮ್ಮ ಕೊಂಡಂಗಿಲ್ಲ ಅಂದೊಳಗೆ. ಏನತ್ತಾನು? ಆ ಮಂಚ ತಕ್ಕ ಬರ್ತಾನ, ಬಾಗಿಲ್ ತಕ್ಕ ಓಡ್ತಾನ. ಹೆಂಗ ಬರ್ತಾನು? ಹೆಂಗ್ರಿಪ್ಪ? ಕಬಡ್ಡಿ 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 ಅಂತಾರ. ಮಂಚ ಮುಡ್ತಾನ, ಬಾಗಿಲ ಕಡೆ ಹೋಗ್ತಾನ, ಮಂಚ ಮುಡ್ತಾನ, ಬಾಗಿಲ ಕಡೆ ಓಡ್ತಾನ. ಮೈದಾನ ಕುಸ್ತಿ ಹಿಡಿಯವು. ಹೌದಿಲ್ಲ? ಹೌದು. ಅದಕ್ಕ ಹಿಂಗಾಗಿ ನಾವು ಡ್ರೈವರ್ಸ್ ಕೊಡಾಕ್ ಬಂದಿವ್ ಕಾಕ ಅಂತ ಹೆಣ್ಮಕ್ಳು ಹೇಳಿದ್ರು. ಅದಕ್ಕೆ ನಮ್ಮ ಶಂಕರ್ ಮಾಸ್ತರ್ದು ಹಂಗ ಮಂಚ ಮುಟ್ಟು ಕೆಲಸ ಆಗತೈತಿ. ಹಾ ಹಾ ಹಂಗಾಗಬಾರ್ದು. ಹಂಗಾಗಬಾರ್ದು. ಹಂಗಾಗ್ಬೇಕು. ಯಾಕಂದ್ರ ಏನ ಮಾತಾಡು, ಏನ ವ್ಯವಹಾರ ಮಾಡು, ವ್ಯವಹಾರ ಕರೆಕ್ಟ್ ಇರ್ಬೇಕು. ಹೌದು. ಹೌದಿಲ್ಲ? ಯಾಕಪ್ಪ ಅಂತಂದ್ರ ಯಾಕಂದ್ರೆ ನಮ್ಮಲ್ಲಿ ಅಂತದ ನಡೆಯಂಗಿಲ್ಲ. ಹೌದು. ಮೊದಲ ನಮಗ್ ಬರ್ಲಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ್ತೀವಿ. ಸ್ಪಷ್ಟವಾಗಿ ಹೇಳ್ತೀವಿ. ಹೌದಿಲ್ಲ? ಹೌದು. ಯಾಕಂದ್ರೆ ನಮಗ್ ಬಂದಿತ್ತು ಅಂದ್ರೆ ಎಷ್ಟು ತಿಳಿದೈತಿಪ್ಪ ಅಂತ ಹೇಳಿರ್ತೀವಿ. ನಮಗ್ ಬರ್ಲಿಲ್ಲ ಅಂದ್ರೆ ನಮಗ್ ಬಂದಿಲ್ಲ ಕುಲ್ಲ ಹೇಳಿರ್ತೀವಿ. ಅದನ್ನ ನೀವು ಮುಚ್ಚಿಟ್ಕೊಂಡು ಹೋಗಿ ಯಾವಾರ ನೀವು ಮಾಡಕ್ ಹೋಗ್ಬೇಡ್ರಿ. ಮತ್ ಹಿಂಗ ಮುಚ್ಚಿಟ್ಕೊಂಡು ಹೋಗು ಯಾವಾರ ನೀವು ಮಾಡಿದ್ರೆ ನೀವು ಎಂದೆಂದೂ ಮುಂದೆ ಬರಂಗಿಲ್ಲ. ತಲೆಯಾಗಿಟ್ಕೋರಿ ನೀವು. ಹಾ ಹಾ ಹೌದಿಲ್ಲ? ಹೌದು.